ಎಷ್ಟೇ ಸಂಪತ್ತು ಇದ್ದರೇನು ದಾನ ಧರ್ಮ ಮಾಡುವ ಮನಸ್ಸಿರಬೇಕು. ಮಳೇಂದ್ರ ಶ್ರೀಗಳು ಸಮಾಜದಲ್ಲಿ ಸಂಪತ್ತು ಮಾತ್ರವಲ್ಲ, ಅದನ್ನು ಸಮರ್ಪಕವಾಗಿ ಬಳಸುವ ದಾನ ಧರ್ಮದ ಮನೋಭಾವ ಕೂಡ ಅಗತ್ಯ ಎಂದರು. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಇಂಚಿಗೆರೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಪ್ರವೇಶ ದ್ವಾರದ ಅಗಸಿ ಉದ್ಘಾಟಿಸಿ ಮಾತನಾಡಿದ ಅವರು, ಎಷ್ಟೇ ಶ್ರೀಮಂತ ವ್ಯಕ್ತಿಯಾದರೂ ದಾನ ಧರ್ಮ ಮಾಡುವ ಗುಣವಿಲ್ಲದಿದ್ದರೆ ಆ ಸಂಪತ್ತು ವ್ಯರ್ಥವಾಗುತ್ತದೆ ಎಂದರು. ಕೆಕೆಆರ್ಟಿಸಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂ ಪಾಟೀಲ್ ಅವರು ಮಾತನಾಡಿ, ಗ್ರಾಮದ ಶರಣು ಕುಂಬಾರ ಸಹೋದರರು ನಿರ್ಮಿಸಿದ ಪ್ರವೇಶ ದ್ವಾರ ಗ್ರಾಮಾಭಿವೃದ್ಧಿಗೆ ಮಾದರಿಯಾಗಿದೆ. ಇಂಚಿಗೇರ ಗ್ರಾಮದ ಸೌಂದರ್ಯ ಹಾಗೂ ಸೌಲಭ್ಯಗಳನ್ನು ಹೆಚ್ಚಿಸುವ ದೃಷ್ಟಿಯಿಂದ ನಿರ್ಮಿಸಿದ ಈ ಪ್ರವೇಶ ದ್ವಾರ ಸ್ಥಳೀಯರಲ್ಲಿ ಸಂತೋಷ ಮೂಡಿಸಿದೆ. ಸಾರ್ವಜನಿಕರ ಸಹಕಾರದಿಂದ ಇಂತಹ ಅಭಿವೃದ್ಧಿ ಕಾರ್ಯಗಳು ಇನ್ನಷ್ಟು ನಡೆಯಬೇಕು. ವರದಿ ಉಮೇಶ್ ಅಚಲೇರಿ, ಅಫಜಲಪುರ. ಈ ಊರಿನ ಗಣ್ಯಮಾನ್ಯ ವ್ಯಕ್ತಿಗಳ ಎಲ್ಲ ಸಮುದಾಯದ ವ್ಯಕ್ತಿಗಳ ಸಹಕಾರ ಬಹಳ ಮುಖ್ಯ ಇದೆ. ಎಲ್ಲ ಬಹಳಷ್ಟು ಜನ ಮಾಡ್ತಾರೆ, ಮಾಡಿದ್ದು ಕೂಡ ಅದೇನು ನಾವೇನು ಇದು ಮಾಡಿಲ್ಲ. ಯಾಕಂದ್ರೆ ಇಲ್ಲಿ ಈ ಒಂದು ಗ್ರಾಮಕ್ಕೆ ಅವಶ್ಯಕತೆ ಏನಿದೆ, ಅವಶ್ಯಕತೆ ಇತ್ತು ಮತ್ತು ನಮ್ಮ ಆ ಒಂದು ದೇವರ ಮೇಲೆ ಹರಕೆ ಇತ್ತು. ಆ ಕಾರಣಕ್ಕಾಗಿ ಕೆಲಸವನ್ನು ಮಾಡಿದ್ದೀವಿ. ಮುಂದೆಯೂ ಕೂಡ ಇದೇ ರೀತಿ ಕೆಲಸವನ್ನು ಮಾಡೋಣ. ಒಳ್ಳೆಯ ಎಲ್ಲ ಸಮಾಜದ ಸಹಕಾರದೊಂದಿಗೆ ಕೆಲಸವನ್ನು ಮಾಡೋಣ. ಇದಕ್ಕೆ ಇರ್ತಕ್ಕಂಥ ಶ್ರೀಗಳ ಸಹಕಾರ ಮತ್ತು ನಮ್ಮ ಯುವ ನಾಯಕರ ಸಹಕಾರ ತಗೊಂಡು ಇಡೀ ಗ್ರಾಮದ ಅಭಿವೃದ್ಧಿಗಾಗಿ ಮತ್ತು ಈ ಭಾಗದ ಅಭಿವೃದ್ಧಿಗಾಗಿ ಎಲ್ಲರೂ ಕೂಡ ಶ್ರಮಿಸೋಣ ಅನ್ನುವಂಥ ಶರಣು ಕುಂಬಾರು ಅವರು ಸಹೋದರರು ಕೂಡಿ ಅವರು ಏನು ಒಂದು ಭಕ್ತಿಯಿಂದ ದ್ವಾರ ಬಾಗಿಲನ್ನ ನಿರ್ಮಾಣ ಮಾಡಿದರೆ ಬಹಳ ಸಂತೋಷ. ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಇದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಒಳ್ಳೆಯ ಕಾರ್ಯಗಳನ್ನು ನಡೀಲಿ, ಅಭಿವೃದ್ಧಿ ಹೊಂದಲಿ. ಮತ್ತು ನಮ್ಮ ಕಾರ್ಯಕ್ರಮ ಬಹಳ ಸುಂದರವಾಗಿ ನಿರೂಪಣೆಪಡಿಸಿರುವ ನಮ್ಮ ಕಲ್ಯಾಣಿ ಬಿರಾದರ್ ಶಿಕ್ಷಕರು ಅವರು ಮತ್ತು ನಮ್ಮೆಲ್ಲ ಪತ್ರಕರ್ತ ಮಿತ್ರರು ಎಲ್ಲರೂ ಬಂದಿದ್ದಾರೆ. ಬಹಳ ಸಂತೋಷ. ಮತ್ತು ನಮ್ಮ ಶರಣು ಕುಂಬಾರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು ವರ್ಷಗಳಿಂದ ಕಾರ್ಯ ನಿರ್ವಹಿಸ್ತಾ ಇದ್ದು, ಅವರು ಕಳಕಳಿ ನೋಡಿದರೆ ಕಾರ್ಯಕ್ರಮದಲ್ಲಿ ನಮ್ಮ ಮುದ್ದ ಮಕ್ಕಳು ಮೊನ್ನೆ SSLCಯಲ್ಲಿ ಹೆಚ್ಚಿನ ಅಂಕ ಗಳಿಸಿದವರಿಗೆ ಪೂಜ್ಯರಿಂದ ಸನ್ಮಾನಿಸಿ ಅವರಿಗೆ ಇನ್ನೂ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಪ್ರೇರಣೆ ಬರಲಿ ಅಂತ ಹೇಳಿ ಗ್ರಾಮದ ಎಲ್ಲ ಸನ್ಮುಖದಲ್ಲಿ ಅವರನ್ನು ಸನ್ಮಾನಿಸಿದರೆ ಬಹಳ ಸಂತೋಷ. ಇನ್ನು ಪರೋಪಕಾರಾಯ ಧ್ವಂತಿ ಗಾವಃ ಪರೋಪಕಾರಾಯ ವದಂತಿ ನದ್ಯ ಪರೋಪಕಾರಾರ್ಥಂ ಮಿದಂ ಶರಣಂ ಎಂಬ ಮಾತನ್ನು ಹೇಳಿದ್ದಾರೆ. ನಿಜವಾಗಿ ಕೂಡ ಪರರಿಗೆ ಉಪಕಾರ ಮಾಡುವಂಥ ಕೆಲಸ ಯಾರಾದರೂ ಈ ಊರೊಳಗೆ ಮಾಡಿದ್ದಾರೆ ಅಂತಂದರೆ ನಮ್ಮ ಶರಣು ಕುಂಬಾರವರು ಮತ್ತು ಲಕ್ಷ್ಮೀ ಕುಂಬಾರವರು ಮಾಡಿದ್ದಾರೆ. ಅವರ ಸಹೋದರರಿಗೆ ಚಪ್ಪಾಳೆ ಮುಖಾಂತರವಾಗಿ ನಾವೆಲ್ಲ ಊರಿನ ವತಿಯಿಂದ ಧನ್ಯವಾದಗಳು ಸಮರ್ಪಣೆ ಮಾಡೋಣ. ನಿಜವಾಗಿ ಕೂಡ ಅವರಿಗೆ ಊರಿನ ಬಗ್ಗೆ ಎಷ್ಟು ಕಾಳಜಿ ಇದೆ. ಅಷ್ಟೇ ಅಲ್ಲ, ನಮ್ಮ ಶರಣು ಕುಂಬಾರವರು ಎಂ ಪಾಟೀಲ್ ಅವರ ಕಣ್ಣಗಳಿಗಳು. ಅಷ್ಟೇ ಅಲ್ಲ, ಅರುಣ್ ಕುಮಾರ್ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಬಹಳ ಒಳ್ಳೆ ಈ ಭಾಗದೊಳಗೆ ಒಳ್ಳೆಯ ಕಾರ್ಯವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ನಿಜವಾಗಿ ಕೂಡ ದೇಶ ಸೇವೆ ಈಶ ಸೇವೆ ಎನ್ನುವ ಹಾಗೆ ಊರಿನ ಕೆಲಸ ಅಂತಂದ್ರೆ ಬಹಳ ಪವಿತ್ರವಾಗಿರುವಂಥ ಕೆಲಸ ಇಟ್ಕೊಂಡು ನಮ್ಮ ಶರಣು ಕುಂಬಾರವರು ಮತ್ತು ಅವರ ಸಹೋದರಾಗಿರುವಂಥ ಲಕ್ಷ್ಮೀಕಾಂತ ಕುಂಬಾರವರು ಕೂಡ್ಕೊಂಡು ಈ ಮಹಾದ್ವಾರವನ್ನು ಕಟ್ಟಿದ ಬಹಳ ಸಂತೋಷದ. ಈ ಮಹಾದ್ವಾರದ ಅಡಿಗಲ ಸಮಾರಂಭಕ್ಕೂ ನಾನು ಬಂದಿದ್ದೆ. ಒಂದೇ ವರ್ಷದೊಳಗ ಈ ಒಂದು ಕಾರ್ಯವನ್ನು ನೆರವೇರಿಸಿಕೊಟ್ಟಿದಂಥ ನಮ್ಮ ಶರಣು ಕುಂಬಾರ್ ಮತ್ತು ಲಕ್ಷ್ಮೀಕಾಂತ ಕುಂಬಾರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ